ಕಾರಟಗಿ ತಾಲೂಕಿನ ಯರಡೋಣ ಗ್ರಾಮದ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮತ್ತು 7ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ 108 ಶತಸ್ಥಲ ಬ್ರಹ್ಮಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಹೆಬ್ಬಾಳ್ ಆಗಮಿಸಿದ್ದರು. ಉದ್ಘಾಟಕರಾಗಿ ಗಂಗಾವತಿಯ ಡಿಎಲ್ಎಡ್ ಕಾಲೇಜ್ ಗಂಗಾವತಿ ಪ್ರಾಚಾರ್ಯರಾದ ಶ್ರೀಯುತ ಮಂಜುನಾಥ್ ಸರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾರಟಗಿಯ ಪ್ರತಿಷ್ಠಿತ ಶಾಲೆಯಾದ ಶ್ರೀ ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಅಧ್ಯಕ್ಷರು ಮತ್ತು ಕಾರಟಗಿ ತಾಲೂಕು ಖಾಸಗಿ ಶಾಲೆಗಳ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಶರಣಪ್ಪ ಅಂಗಡಿ ಸರ್ ಆಗಮಿಸಿದ್ದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಮರ್ಲನಹಳ್ಳಿಯ ಪ್ರತಿಷ್ಠಿತ ಶಾಲೆಯಾದ ಶ್ರೀ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಇದರ ಅಧ್ಯಕ್ಷರಾಗಿರುವ ಶ್ರೀ ಸುಬ್ಬಾರಾವ್ ಸರ್ ಆಗಮಿಸಿದ್ದರು. ಅತಿಥಿಗಳಾಗಿ ಯರಡೋಣ ಗ್ರಾಮದ ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದನಗೌಡ ಸಾನುಬಾಳ ಇವರು, ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಕೆ ಜಗದೀಶ್ ಅವರು, ಊರಿನ ಶಿಕ್ಷಣ ಪ್ರೇಮಿಗಳಾದ ರವಿಸಿಂಗ್ ವಕೀಲರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಗ್ಗೇನಹಳ್ಳಿ ಶರಣಪ್ಪ ಇವರು, ಮಂಜುನಾಥ್ ಬಸಾಪುರ್ ಇವರು, ಶ್ರೀ ಶರಣಬಸವೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕರು ವೇದಿಕೆಯಲ್ಲಿದ್ದರು. ವೇದಿಕೆಗೆ ಆಹ್ವಾನ ಮಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಗೀತೆ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಲಾಯಿತು. ಶಾಲೆಯ ವ್ಯವಸ್ಥಾಪಕರಾದ ಕುಮಾರಿ ಕಾದರ್ಬಿ ಮೇಡಂ ಅವರು ವಾಸ್ತವಿಕ ನುಡಿಗಳನ್ನು ಮಾತನಾಡುತ್ತಾ ಶಾಲೆಯ ಕಾರ್ಯಕ್ರಮದ ಉದ್ದೇಶ, ಕಾರ್ಯಕ್ರಮಕ್ಕೆ ಕರೆದಂತಿರುವ ಅತಿಥಿಗಳ ವಿಶೇಷತೆಯನ್ನ ಅಚ್ಚುಕಟ್ಟಾಗಿ ಹೇಳಿ ಮಕ್ಕಳನ್ನ ಬೆಳೆಸುವ ತಂದೆ ತಾಯಿಯರ ಜವಾಬ್ದಾರಿಯ ಬಗ್ಗೆ ಮಾತನಾಡಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸಿದರು. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಂಜುನಾಥ್ ಡಿಎಲ್ಡ್ ಕಾಲೇಜ್ ಪ್ರಾಚಾರ್ಯರು ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ನೆರವೇರಿತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಬಿ ಶೈಲಜಾ ವಾರ್ಷಿಕ ವರದಿಯನ್ನ ಓದಿ ಶಾಲೆಯ ಸಾಧನೆ ಬಗ್ಗೆ, ಮಕ್ಕಳ ಜ್ಞಾನ ಅಭಿವೃದ್ಧಿಯ ಬಗ್ಗೆ, ಶಾಲೆಯಲ್ಲಿ ಆಚರಣೆ ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸಿದರು. ಮಕ್ಕಳ ಅನಿಸಿಕೆಗಳು ಅತ್ಯದ್ಭುತವಾಗಿ ಶಾಲೆಯ ಬಗ್ಗೆ, ತಮ್ಮ ಗುರುಗಳು ತಮ್ಮನ್ನ ನೋಡಿಕೊಳ್ಳುವ ಮತ್ತು ಅವರನ್ನ ಕಾಳಜಿ ಮಾಡುವ, ತಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿದರು. ಹಳೆಯ ವಿದ್ಯಾರ್ಥಿಗಳು, ಶಾಲೆಯ ಶಿಕ್ಷಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ನಂತರ ಶಾಲೆಯ ಅಧ್ಯಕ್ಷರಾಗಿರುವ ಬಿ ಬಸವರಾಜ್ ಅವರು ಮಾತನಾಡಿ ಶರಣರಿಗೆ, ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿದರು. ಶರಣರ ಆಶೀರ್ವಚನ. ಶ್ರೀ 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 108 ಶತಸ್ಥಲ ಬ್ರಹ್ಮನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ ಪ್ರೀತಿಯನ್ನ ತೋರಿಸುತ್ತೆ ಕುಳಿತಲ್ಲಿ ಕವನಗಳನ್ನ ಬರೆದು ಹೇಳಿದರು. ವಂದನಾರ್ಪಣೆಗಳೊಂದಿಗೆ ವೇದಿಕೆಯ ಕಾರ್ಯಕ್ರಮ ಮುಗಿಸಿ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲೆಯ ಶಿಕ್ಷಕರಾದ ಎಸ್ಎನ್ ಸುರೇಶ್ ಕುಮಾರ್ ಮತ್ತು ಎಸ್ಎನ್ ಜ್ಞಾನೇಶ್ವರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಿಜವಾಗಿಯೂ ಶಾಲೆ ಎಂದರೆ ಒಂದು ನೈತಿಕತೆ ಹೊಂದಿರಬೇಕು. ಆ ನೈತಿಕತೆಯ ಮಾತಿನಂತೆ ನಡೆಯುತ್ತಿರಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿರಬೇಕು. ಆಗ ಮಕ್ಕಳ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಈ ಶಾಲೆಯ ಕಾರ್ಯಕ್ರಮ ತೋರಿಸುತ್ತಿತ್ತು. ಕಾರ್ಯಕ್ರಮದ ಕೊನೆಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು.